ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಓಕೆನಾ? ನಾವು ಯಾವುದೇ ತರಹದ ಹೊಸ ವ್ಲಾಗನ್ನು ನಮ್ಮ ಚಾನಲಿಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಪ್ರೇ ಮಾಡ್ಕೊಳ್ಳಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಡೆಯಲ್ಲಿ ತುಂಬ ಸಮಸ್ಯೆಗಳಾಗಿದೆ. ಜೀವ ಕೂಡ ಹೋಗಿದೆ. ಮೊನ್ನೆ ಅಂಕೋಲದಲ್ಲಿ ಗುಡ್ಡ ಕುಸಿತ ಆಗಿಬಿಟ್ಟು ಅಂಗಡಿ ಮೇಲೆ ಬಿದ್ದುಬಿಟ್ಟಿದೆ. ಗುಡ್ಡ ಏನು ಕುಸಿದಿದೆ ನೋಡಿ, ಅದು ಅಂಗಡಿ ಮೇಲೆ ಬಿದ್ದುಬಿಟ್ಟು ಸುಮಾರು ಒಂದು 7ರಿಂದ 8 ಜನ ಪಾಪ ಮೃತಪಟ್ಟಿದ್ದಾರೆ. ತುಂಬ ಬೇಜಾರಾಗ್ತದೆ ಹೇಳ್ಕೊಳ್ಳೋಕ್ಕೆ. ಇನ್ನೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇನ್ನೂ ಒಳಗಡೆ ಇನ್ನೂ ಯಾರ್ಯಾರು ಸಿಕ್ಕಾಕ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾವುದೋ ಒಂದು ಬೆಂಜ್ ಕಾರ್ ಬೇರೆ ಸಿಕ್ಕಾಕ್ಕೊಂಡಿದೆ ಅಂತ. ಇನ್ನು ಅದ್ರ ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಪ್ರೇ ಮಾಡ್ಕೊಳ್ಳಿ. ಓಕೆನಾ? ನಮ್ಮ ಕಡೆನೂ ಹೇಳೋಕ್ಕಾಗಲ್ಲ, ಆ ಥರ ಮಳೆ ಬರ್ತಾಯಿದೆ. ಯಾವ ಥರ ಮಳೆ ಬರ್ತಾಯಿದೆ ಅಂತಂದರೆ ನಾನು ಮಾತಾಡೋದೇ ನಿಮ್ಗೆ ಕೇಳಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಮೈಕ್ ಹಾಕ್ಕೊಂಡಿದ್ದೆ, ತೋರಿಸ್ತೀನಿ ನೋಡಿದೆ ಅಂತ. ನೋಡಿ, ಕಾಣಿಸ್ತಾ ಇದೆಯಾ? ಯಾವ ಥರ ಮಳೆ ಬರ್ತಾ ಇದೆ ಅಂತಂದರೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ನೋಡಿ ಬಿಡದೆ ಒಂದು 2ರಿಂದ 3 ದಿನ ಆಯ್ತು. ಇವಾಗ ಫುಲ್ ಕಂಟಿನ್ಯೂ ಮಳೆ ಆಗ್ತಾ ಇದೆ. ನಮ್ಮ ಮನೆ ಎದುರುಗಡೆ ರೋಡ್ ಮೇಲೆ ನೀರು ಹೋಗ್ತಾ ಇದೆ. ನೋಡಿ, ರೋಡ್ ಮೇಲೆ ನೀರು ಹೋಗ್ತಾ ಇದೆ. ನೋಡಿ ಎಲ್ಲ ಕಡೆ ಹೆಂಗೆ ನೀರು ಬೀಳ್ತಾ ಇದೆ ಅಂತಂದರೆ ತೋರಿಸ್ತೀನಿ ನೋಡಿ. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಯಾವ ಥರ ಮಳೆ ಆಗ್ತಾ ಇದೆ ಅಂತಂದರೆ ನಾವು ಮಳೆಗೆ ಎಷ್ಟು ರಕ್ಷಣೆ ಮಾಡ್ಕೊಂಡಿದ್ರು ಅಷ್ಟು ಕಡಿಮೆ ಆಗ್ತಾ ಇದೆ. ನೋಡಿ, ಇಲ್ಲಿ ಮೇಲ್ಗಡೆ ಶೀಟ್ ಇದೆ. ನೋಡಿ, ಮೇಲ್ಗಡೆ ಶೀಟ್ ಇದೆ, ಕಾಣಿಸ್ತಾ ಇದೆಯಾ? ನೋಡಿ, ಗೋಡೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಸ್ನೇಹಿತರೆ. ಆ ಥರ ಗಾಳಿ ಮತ್ತು ಮಳೆ. ಮಳೆ ಬರಲಿ ಪರವಾಗಿಲ್ಲ, ಮಳೆ ಜೊತೆಗೆ ಗಾಳಿ ಬಂದ್ಬಿಟ್ರೆ ತುಂಬ ಸಮಸ್ಯೆಗಳಾಗುತ್ತೆ. ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಅಂತಂದರೆ ಅಯ್ಯೋ ದೇವ್ರೆ. ಮಳೆ ಬರಲಿ ಸ್ನೇಹಿತರೆ, ಮಳೆ ಬೇಕು ನಮಗೆ. ಆದರೆ ಈ ರೀತಿಯಾಗಿ ಅತಿಯಾಗಿ ಮಳೆ ಬರೋದ್ರಿಂದ ನಮ್ಮ ಬೆಳೆಗಳಿಗೂ ತುಂಬ ಸಮಸ್ಯೆಗಳಾಗುತ್ತೆ. ನಮಗಿನ್ನೂ ತೋಟಕ್ಕೆ ಮದ್ದು ವರ್ಷ ಆಗಿಲ್ಲ. ಈ ಥರ ಮಳೆ ಆಗಿಬಿಟ್ರೆ ನಮ್ಮ ಬೆಳೆಗಳೆಲ್ಲ ನಾಶ ಆಗಿಬಿಡುತ್ತೆ. ಇನ್ನೂ ಒಂದು ತೋರಿಸ್ತೀನಿ ಬನ್ನಿ. ನಮ್ಮ ಮನೆ ಬಾವಿ ಇದೆಯಲ್ಲ, 2-3 ದಿನಗಳಿಂದ ಸತತವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ನಮ್ಮ ಮನೆಯ ಬಾವಿ ಕೂಡ ಫುಲ್ ಆಗಿಬಿಟ್ಟಿದೆ. ಇನ್ನೊಂದು 2ರಿಂದ 4 ರಿಂಗ್ ಬಾಕಿ ಇದೆ ಅಷ್ಟೇ. ಅದು ಫುಲ್ ಆಗಿಬಿಟ್ರೆ ಮಾತ್ರ ಅಷ್ಟೇ ಮುಗಿದ ಕತೆ. ಮನೆ ಒಳಗಡೆ ಬಂದೆ ಇವಾಗ. ನೋಡಿ, ಇಲ್ಲೆಲ್ಲ ಫುಲ್ ನೀರು ಆಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ, ಮೇಲ್ಗಡೆ ಶೀಟ್ ಇದೆ, ಹಂಚಿದೆ, ಆದರೂ ಕೂಡ ಮಳೆ ಜೊತೆಗೆ ಗಾಳಿ ಬರೋದ್ರಿಂದಾಗಿ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ನೋಡಿ, ಎಲ್ಲ ಕಡೆ ಒದ್ದೆ ಆಗ್ಬಿಟ್ಟಿದೆ. ನಾವಿಷ್ಟು ಮಳೆಗೋಸ್ಕರ ಎಷ್ಟು ಬಂದೋಬಸ್ತ್ ಮಾಡಿದ್ದೀವಿ, ಆದರೂ ಕೂಡ ಈ ಥರ ಹಿಂಗಾಗ್ಬಿಟ್ಟಿದೆ. ಅದು ಮಳೆ ಜೊತೆಗೆ ಗಾಳಿನೂ ಬರುತ್ತಲ್ಲ, ತುಂಬ ಡೇಂಜರು. ಇಲ್ಲಿ ನೋಡಿ, ನಮ್ಮ ಮನೆ ಒಳಗಡೆ ಎಷ್ಟು ಸುರಿತಾ ಇದೆ ಅಂತಂದರೆ ಕಾಣಿಸ್ತಾ ಇದೆಯಾ? ಇದಿಲ್ಲ, ಟಾರ್ಚ್ ಹಾಕಿ ತೋರಿಸ್ತೀನಿ ನಿಮಗೆ. ಟಾರ್ಚ್ ಹಾಕೋಕ್ಕಾಗ್ತಾ ಇಲ್ವೇ? ಓಕೆ, ನೋಡಿ ಕಾಣಿಸ್ತಾ ಇದೆಯಾ? ಮಳೆ ಸುರಿತಾ ಇದೆ. ನೋಡಿ ಸ್ನೇಹಿತರೆ, ಇದು ನಮ್ಮದು ಬಾವಿ ಆಯಿತಾ. ಬಾವಿ ಒಳಗಡೆ ಎಷ್ಟು ನೀರು ಬಂದಿದೆ ಅಂತಂದರೆ ಬಾವಿ ಒಳಗಡೆ ನೀರು ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ? ಇನ್ನೊಂದು 2ರಿಂದ 3 ರಿಂಗ್ ಬಾಕಿ ಇದೆ ಅಷ್ಟೇ. ಹಿಂಗೆ ಹಾಕಿದರೆ ನೀರು ಸಿಗುತ್ತೆ ನಮಗೆ. ಅಷ್ಟು ಮೇಲ್ಗಡೆ ಬಂದಿದೆ ನೀರು. ಇನ್ನೊಂದು 2ರಿಂದ 4 ರಿಂಗ್ ಬಾಕಿ ಇದೆ ಅಷ್ಟೇ.
ಇವಾಗ ನೀವು ನೋಡಿ ತೋರಿಸ್ತೀನಿ ನೋಡಿ, ಇಲ್ಲೇ ಇದೆ ನೀರು, ಕೈಗೆ ಸಿಗ್ಬಿಡುತ್ತೆ. ನಮ್ಮ ಅಮ್ಮ ಬೈತಾ ಇದ್ದಾರೆ ಬಾವಿ ಹತ್ರ ಹೋಗ್ಬೇಡ ಅಂತ. ಹಿಂಗೆ ಆಗ್ಬಿಟ್ಟಿದೆ. ಇದು ನಮ್ಮದು ಈ ಮನೆ ಸುರಿತಾ ಇದೆ ಅಂತ ಹೇಳಿದ್ನಲ್ಲ, ಅದು ನಮ್ಮದು ಬಾವಿ ಮನೆ ಅಂತ. ನಮ್ಮ ಮನೆಗಿಂತ ಸ್ವಲ್ಪ ಹಿಂಗಡೆ ಸ್ವಲ್ಪ ಟಾಯ್ಲೆಟು ಬಾತ್ರೂಮ್ ಎಲ್ಲ ಇರುತ್ತಲ್ಲ, ಆ ಕಡೆ ಜಾಗದಲ್ಲಿ ತುಂಬ ನೀರು ಲೀಕೇಜ್ ಆಗ್ತಾಯಿದೆ. ಹಂಚಿದೆ ಆದರೂ ಕೂಡ ನೀರು ಸುರಿತಾ ಇದೆ ಸ್ನೇಹಿತರೆ. 2 ದಿನಗಳಿಂದ ಹರಸಾಹಸ ಪಟ್ಟಿದ್ದೀವಿ ನೀರು ನಿಲ್ಸೋಕ್ಕೆ. ಬನ್ನಿ ಹೊರಗಡೆ ಹೋಗೋಣ. ಇವಾಗ ನಮ್ಮದು ಯಾವ ಥರ ಸಿಚುವೇಶನ್ ಇದೆ ಅಂತಂದರೆ ಬನ್ನಿ ತೋರಿಸ್ತೀನಿ. ನಿಮ್ಗೆ ಇವತ್ತು ತೋರಿಸೇ ಬಿಡೋಣ ಅಂಥೇಳಿ ಮಾಡಿದ್ದು. ನೋಡಿ, ಮನೆ ಪಕ್ಕದಲ್ಲಿ ಇಷ್ಟಿಷ್ಟು ದೊಡ್ಡ ಮರಗಳೆಲ್ಲ ಇದ್ದಾವೆ, ಕಾಣಿಸ್ತಾ ಇದೆಯಾ? ಇದೇ ನಮ್ಮದು ಮನೆ ಪಕ್ಕದಲ್ಲಿ ನೋಡಿ ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದಾವೆ. ತುಂಬ ಹೈಟ್ ಇದೆ, ನಿಮ್ಗೆ ಕಾಣಿಸಲ್ಲ ಈ ಕ್ಯಾಮ್ರಾದಲ್ಲಿ, ತುಂಬ ಹೈಟ್ ಇದೆ ಸ್ನೇಹಿತರೆ. ಸೊ ತೊಂದರೆ ಏನಾಗುತ್ತೆ ಅಂತಂದರೆ, ತುಂಬ ಗಾಳಿ ಬಂದ್ಬಿಟ್ರೆ ಮಾತ್ರ ನನಗೆ ತುಂಬ ಭಯ. ಆ ಮರ ಏನಾದರೂ ಮನೆ ಮೇಲೆ ಬಿದ್ದರೆ ನಮ್ಮ ಸ್ಟುಡಿಯೋದ ಮೇಲೆ ಬೀಳುತ್ತೆ. ಮೇಲ್ಗಡೆ ಮನೆ ಏನಿದೆ ಎಲ್ಲ ಜಖಮ್ ಆಗ್ಬಿಡುತ್ತೆ ಅಷ್ಟೆ. ಒಂದೊಂದು ಮರ ಇದ್ದಾವೆ, ಎಷ್ಟು ದಪ್ಪ ಇದ್ದಾವೆ ಅಂತಂದರೆ ತುಂಬ ಹೈಟ್ ಇದೆ. ನಾವು ಹಿಂದಿನ ವರ್ಷ ನಮ್ಮ ತಂದೆ ಪಾಪ ತುಂಬ ಪ್ರಯತ್ನ ಮಾಡಿದರು. 2-3 ಮರಗಳಿದೆ, ಅದನ್ನೆಲ್ಲ ಫಾರೆಸ್ಟ್ ಅವ್ರಿಗೆ ಹೇಳಿದ್ದಾಯಿತು, ಈ ಥರ ಸಮಸ್ಯೆ ಆಗುತ್ತೆ, ತುಂಬ ಮಳೆ ಬಂದರೆ ಮರ ಬೀಳುವ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಅದನ್ನೊಂದು ಕಟಾವು ಮಾಡಿಸಿ ಅಂತ ಹೇಳಿದ್ದಾಯಿತು. ಫಾರೆಸ್ಟ್ ಅವ್ರು ಬಂದು ಎಲ್ಲ ಮಾರ್ಕ್ ಮಾಡಿಬಿಟ್ಟು ಹೋದರು. ಅಷ್ಟೇ ಬಿಟ್ಟರೆ ಏನೂ ಪ್ರಯೋಜನ ಆಗಿಲ್ಲ. ಹಿಂದಿನ ವರ್ಷ ಏನಾಗಿತ್ತು ಅಂತಂದರೆ, ನಮ್ಮದು ನಾನು ಇವಾಗ ತೋರಿಸಿದ್ನಲ್ಲ ಬಾವಿ ಮನೆ ಅಂಥೇಳಿ, ಆ ಬಾವಿ ಮನೆ ಮೇಲ್ಗಡೆನೇ ಒಂದು ಮರ ಬಿದ್ದಿತ್ತು. ಫುಲ್ಲು ಹಂಚಾಗಿರ್ಬೋದು, ನಮ್ಮದು ಕಬ್ಬಿಣ ಸೀಟ್ ಆಗಿರ್ಬೋದು, ಎಲ್ಲ ಚಲ್ಲಾಪಿಲ್ಲಿ ಆಗಿದ್ವು. ತುಂಬ ದೊಡ್ಡ ಮರನೇ ಬಿದ್ದು ತುಂಬ ಸಮಸ್ಯೆ ಆಯಿತು. ಮತ್ತು ತಿರ್ಗಾ ರಿಪೇರಿ ಮಾಡಿಸಿದ್ದಾಯಿತು. ಅದಕ್ಕೋಸ್ಕರ ಈ ವರ್ಷವೂ ಅದೇ ಭಯ ನಮಗೆ, ಏನಿಲ್ಲ ಮನೆ ಮೇಲೆ ಬಿದ್ದುಬಿಡುತ್ತನೋ ಅಂತ. ನಮ್ಮ ಮನೆ ಬಂದುಬಿಟ್ಟು ಬೆಟ್ಟ ಇದೆ, ಕಾಡು ಪಕ್ಕದಲ್ಲೇ ಇದೆ, ಬೆಟ್ಟದ ಪಕ್ಕದಲ್ಲೇ ಮನೆ ಇದೆ. ಸೊ ಹಾಗಾಗಿ ಸ್ವಲ್ಪ ಜೋರಾಗಿ ಗಾಳಿ ಬಂದರೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾವು ತುಂಬ ಗಾಳಿ ಬಂದರೆ ಸ್ವಲ್ಪ ಭಯ ಪಡ್ತೀವಿ. ಏನು ಗಾಳಿ ಮಳೆ ಅಂತಂದರೆ, ಗಾಳಿ ಬಂದರೆ ಮಾತ್ರ ಮೀಟ್ರ್ ಆಫ್ ಆಗುತ್ತೆ ಸ್ನೇಹಿತರೆ. ಗಾಳಿ ಬಂದ ತಕ್ಷಣ ನಾವು ಹೊರಗಡೆ ಬಂದುಬಿಡ್ತೀವಿ, ಎಲ್ಲಿ ಮನೆ ಮೇಲೆ ಬೀಳುತ್ತೋ ಅಂತ ಭಯ ಆಗ್ತಾಯಿದೆ. ತುಂಬ ಕಡೆ ಅಂಕೋಲ ಆಗಿರ್ಬೋದು, ಕುಮಟದಲ್ಲಾಗಿರ್ಬೋದು, ತುಂಬ ಕಡೆ ಪಾಪ ಜನರಿಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ನನ್ನ ಮಾವನ ಮನೆ ಇದೆ ಹೆಗಡೆಯಲ್ಲಿ, ಕುಮಟದಿಂದ ಸ್ವಲ್ಪ ದೂರ ಆಗುತ್ತೆ. ಕುಮಟದಲ್ಲೇ ಹೆಗಡೆ ಅಂತ ಒಂದು ಊರಿದೆ. ನಾನು ಪ್ರತಿ ಸಲನೂ ಮಳೆಗಾಲ ಮಾನ್ಸೂನ್ ರೈಡ್ ಅಲ್ಲೇ ಮಾಡೋದು, ಅಲ್ಲೇ ಹೋಗ್ತಾ ಇರ್ತಿದ್ದೆ. ಇವಾಗೂ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಟಿ ವಿಲೆಲ್ಲ ನ್ಯೂಸ್ ನೋಡಿದೆ, ಹೆಗಡೆಯಲ್ಲಿ ರೋಡ್ ಮೇಲೆ ನೀರು ಬಂದ್ಬಿಟ್ಟಿದೆ. ಎಲ್ಲ ದೋಣಿ ಮೇಲೆ ಹೋಗ್ತಾ ಇದ್ದಾರೆ, ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ನೀರು ಬಂದ್ಬಿಟ್ಟಿದೆ ನಮ್ಮ ಹೆಗಡೆ ಇಲ್ಲಿ. ನಾನು ಅಲ್ಲಿ ಹೋಗಬೇಕಾಗಿತ್ತು ನಮ್ಮ ಮಾವನ ಮನೆಗೆ, ಅದಕ್ಕೋಸ್ಕರ ಎಲ್ಲೂ ಹೋಗ್ತಾ ಇಲ್ಲ ಸದ್ಯದ ಮಟ್ಟಿಗೆಲ್ಲ. ವಾತಾವರಣ ತುಂಬ ಬಿಗಿ ಇದೆ. ಸೊ ಹಾಗಾಗಿ ಎಲ್ಲೂ ಕೂಡ ಟ್ರಾವೆಲ್ ಮಾಡ್ತಾಯಿಲ್ಲ. ಟಿ ವಿಲಿ ನಾನು ಜಾಸ್ತಿ ಟಿ ವಿ ನೋಡೋಲ್ಲ, ನ್ಯೂಸ್ ಕೂಡ ಜಾಸ್ತಿ ನೋಡೋಲ್ಲ. ಇವಾಗ ಸ್ವಲ್ಪ ಟಿ ವಿ ನ್ಯೂಸ್ ನೋಡ್ತಾ ಇದ್ದೀನಿ. ಬೆಳಗ್ಗೆ ನಾವು ತಿಂಡಿ ಮಾಡಬೇಕಾದ್ರೆ ಟಿ ವಿ ಆನ್ ಮಾಡಿಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನೇನು ತೊಂದರೆಗಳಾಗಿದೆ ಅಂತೆಲ್ಲ ಟಿ ವಿಲಿ ನ್ಯೂಸ್ ಬರುತ್ತೆ. ಸೊ ಆ ನ್ಯೂಸಲ್ಲಿ ನೋಡ್ತಾ ಇದ್ದೇನೆ. ಸೊ ಹಾಗಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ಅಂಕೋಲಾದಲ್ಲಿ ನಡೆದಿದ್ದ ಘಟನೆ ಅಂತೂ ಇನ್ನೂ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ಥರ ತೊಂದರೆಗಳಾಗಿದೆ. ಪಾಪ ಎಷ್ಟೋ ಜನ ತೀರ್ಕೊಂಡಿದ್ದಾರೆ. ಅವ್ರ ಬಾಡಿ ಸಿಕ್ಕಿದೆ, ಆ ಬಾಡಿನ ಅವರು ಫ್ಯಾಮಿಲಿಗೆ ಒಪ್ಪಿಸಿದ್ದಾರೆ. ಪಾಪ ಅವ್ರ ರೋದನೆ ನೋಡಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಅಯ್ಯೋ ದೇವ್ರೆ, ಎಷ್ಟು 8-9 ಜನ ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ಅನ್ಯಾಯವಾಗಿ 8-9 ಜನ ಮಣ್ಣು ಅಡಿಯಲ್ಲಿ ಸಿಕ್ಕಾಕೊಂಡು ತೀರ್ಕೊಂಡಿದ್ದಾರೆ. ತುಂಬಾ ಬೇಜಾರಾಯಿತು. ನಮಗೆ ಆ ಥರ ಆದರೆ ನಾವು ಸಹಿಸ್ಕೊತೀವ ಹೇಳಿ? ಏನು ಮಾಡೋಣ? ಯಾರ್ದು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಇನ್ನೂ ತುಂಬ ಜನ ಸಿಕ್ಕಾಕೊಂಡಿದ್ದಾರಂತೆ ಮಣ್ಣು ಅಡಿಯಲ್ಲಿ. ಬೆನ್ಸ್ ಕಾರ್ ಬೇರೆ ಸಿಕ್ಕಾಕೊಂಡಿದೆ ಅಂತ. ಇನ್ನಾದರೂ ಒಳಗಡೆ ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ. ಕಾರ್ಯಾಚರಣೆ ನಡೀತಾ ಇದೆ ಅಂಕೋಲದಲ್ಲಿ. ಟಿ ವಿಲಿ ಈಗಷ್ಟೇ ನ್ಯೂಸ್ ಬಂತು. ಊಟ ಮಾಡ್ಕೊಂಡು ನ್ಯೂಸ್ ನೋಡಿಕೊಂಡು ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತೂ ಹೆವಿ ಮಳೆ ಆಗ್ತಾಯಿದೆ. ನೀವೇನಾದರೂ ಬೆಂಗಳೂರು ಕಡೆಯಿಂದ ಆಗಿರ್ಬೋದು, ಮೈಸೂರು, ಇನ್ನಿತರ ಬೇರೆ ನಿಮ್ಮ ಊರುಗಳಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಫಾಲ್ಸ್ ನೋಡೋದಕ್ಕಾಗಿರ್ಬೋದು, ಇನ್ನಿತರ
ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸದ್ಯದ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಎಲ್ಲರೂ ಕೂಡ ಜಾಸ್ತಿ ಉತ್ತರ ಕನ್ನಡ ಜಿಲ್ಲೆಗೆ ಸ್ವಲ್ಪ ಬರೋದಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲ ಕಡೆ ಸಮಸ್ಯೆಗಳು ಆಗ್ತಾಯಿದೆ. ಸೊ ಹಾಗಾಗಿ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ಓಕೆನಾ. ಅದಕ್ಕೆ ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಈ ಥರ ವಾತಾವರಣ ಇದ್ದವಾಗ ನಾವು ಟ್ರಾವೆಲ್ ಮಾಡೋದು ತುಂಬಾ ಡೇಂಜರು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಮನೆಯಲ್ಲೇ ಇರಿ, ಸೇಫಾಗಿರಿ. ಆದಷ್ಟು ನೀವು ಈ ಫಾಲ್ಸು, ಮೋಜು ಮಸ್ತಿ ಎಲ್ಲ ಸದ್ಯದ ಮಟ್ಟಿಗೆ ಏನು ಮಾಡೋದು ಬೇಡ, ಓಕೆನಾ. ನಮ್ಮ ಮನೆ ಹತ್ರನೂ ಫಾಲ್ಸ್ಗಳೆಲ್ಲ ಇದೆ. ನಾನು ಕೂಡ ಎಲ್ಲೂ ಹೋಗ್ತಾ ಇಲ್ಲ. ಅತಿಯಾದ ಮಳೆಯಿಂದ ನೀರಿನ ರಭಸನೂ ಜಾಸ್ತಿ ಇರುತ್ತೆ. ಸ್ವಲ್ಪ ಯಾಮಾರಿದ್ರೂ ಜೀವ ಹೋಗುವ ಸಾಧ್ಯತೆ ಇರುತ್ತೆ. ಏನಕ್ಕಂತಂದರೆ ಎಲ್ಲ ಕಡೆ ಈಗ ಫಂಗಸ್ ಆಗಿರುತ್ತೆ. ಕಾಲಿಟ್ಟಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ. ಕಲ್ ಮೇಲೆ ಫಂಗಸ್ ಆಗುತ್ತೆ, ಆವಾಗ ನಮಗೆ ಕಾಲಿಗೆ ಗ್ರಿಪ್ ಸಿಗೋದಿಲ್ಲ. ಸೊ ಜಾರಿ ಬೀಳುವ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಫಾಲ್ಸಿಗಾಗಿರಲಿ ಅದಕ್ಕೆಲ್ಲ ಹೋಗೋಕ್ಕೆ ಹೋಗಬೇಡಿ ಸದ್ಯದ ಮಟ್ಟಿಗೆ, ಓಕೆನಾ. ಪದೇ ಪದೇ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಪ್ರೇ ಮಾಡಿ ಸ್ನೇಹಿತರೆ. ಪಾಪ ಎಷ್ಟೋ ಜನರದ್ದು ಜೀವ ಹೋಗಿದೆ, ಎಷ್ಟೋ ಜನರಿಗೆ ನೀರಿನಿಂದಾಗಿ ಮನೆ ಕಳ್ಕೊಂಡಿದ್ದಾರೆ. ಟಿ ವಿಲಿ ನ್ಯೂಸ್ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. ಇವಾಗ ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಹದಗೆಟ್ಟಿದೆ. ಇವಾಗ ಎಲ್ಲ ಕಡೆ ಮನೆ ಸೋರ್ತಾ ಇದೆ ನೋಡಿ. ಮನೆ ಎಷ್ಟು ಚೆನ್ನಾಗಿ ಕಟ್ಕೊಂಡ್ರು ಕೂಡ ನೀರನ್ನ ತಪ್ಸೋಕ್ಕಾಗಲ್ಲ, ಆ ಥರ ಗಾಳಿ ಬರ್ತಾ ಇದೆ. ನಮ್ಮ ಸ್ಟುಡಿಯೋ ಪಕ್ಕದಲ್ಲೇ ಗೋಡೆಗೆಲ್ಲ ನೀರು ಬಂದ್ಬಿಟ್ಟಿದೆ, ಆ ಥರ ಗಾಳಿ ಸ್ನೇಹಿತರೆ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದು. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ, ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.